ಚಿರಂಜೀವಿ ಅಂತ. ಸರ್ ಯು ಐ ಟೀಸರ್ ನೋಡಿದ್ರಾ? ಹಾಂ, ನೋಡಿದೆ. ವಾರ್ನರ್ ಏನು ಅನಿಸ್ತು ಸರ್? ತುಂಬ ಚೆನ್ನಾಗಿ ಬಂದಿದೆ. ತುಂಬ ವರ್ಷ ಆದಮೇಲೆ ಉಪೇಂದ್ರ ಅವ್ರು ಮತ್ತೆ ಡೈರೆಕ್ಷನ್ ಬಂದಿದ್ದಾರೆ. ಓಕೆ, ತುಂಬ ಚೆನ್ನಾಗಿ ಬಂದಿದೆ ಎಲ್ಲ. ಮೂವಿಗೆ ವೈಟಿಂಗ್ ಈಗ. ಏನು ಅನಿಸ್ತು ಟೀಸರಲ್ಲಿ? ಏನು ವಿಷಯ ಗೊತ್ತಾಯ್ತು? ಟೀಸರ್ಲಿ ಉಪೇಂದ್ರ ಅವ್ರ ಕ್ರಿಯೇಟಿವಿಟಿ ಓಕೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನೋಡೋಣ ಹೆಂಗೆ ಅಂತ, ಯಾಕಂದರೆ ಲಾಸ್ಟ್ ನೋಡಿದ್ದು ಸೂಪರು. ಓಕೆ. ಸೊ ಅದಾದಮೇಲೆ ಇವಾಗಲೇ ನೋಡ್ತಾ ಇರೋದು. ಉಪ್ಪಿಟ್ಟು ನೋಡಿದ್ದೆ, ಉಪ್ಪಿಟ್ಟು ಆದಮೇಲೆ ಇದೆ. ಬಟ್ ಸೂಪರ್ ತುಂಬ ಇಷ್ಟ ಆಗಿತ್ತು. ಸೊ ಚೆನ್ನಾಗಿ ಬಂದಿದೆ, ನೋಡೋಣ. ಹೀರೋ ಆಗಿ ಮತ್ತೆ ಮೂಡ್ ಬರ್ತಾ ಇದ್ದಾರೆ. ಅದರಲ್ಲಿ ಒಂದು ಟ್ರೋಲ್ ಆಗುತ್ತೆ ಸಾಂಗ್, ತುಂಬಾ ಟ್ರೋಲ್ ಆಗಿ ಸಕ್ಕದಾಗಿ ಮಿಲಿಯನ್ಸ್ ಗಟ್ಟಲೆ ಹೋಗಿದೆ. ಅದಂತೂ ಸಾಂಗ್ ಅಂತೂ ಸೂಪರ್ ಆಗಿದೆ. ಓಕೆ. ಆಮೇಲೆ ಹೊಸ ಲುಕ್ಕಲ್ಲಿ ಬರ್ತಾ ಇದ್ದಾರೆ ಸರ್, ಅದು ನೋಡ್ಬೇಕು. ಓಕೆ, ಇವಾಗ 20th ರಿಲೀಸು ಏನು ಅನಿಸ್ತಾ ಇದೆ? ತುಂಬಾ ಖುಷಿ ಇದೀವಿ ಸರ್. ಅದ್ ಬಿಟ್ರೆ ತುಂಬಾ ಎಕ್ಸೈಟಿಂಗ್ ಆಗಿದ್ದೀವಿ. ಓಕೆ. ಸುಮಾರು ವರ್ಷ ಆದ್ಮೇಲೆ ಉಪ್ಪಿ ಸರ್ ಥಿಯೇಟರ್ಗೆ ಬರ್ತಾ ಇದ್ದಾರೆ. ಓಕೆ ಸರ್, ನಿಮ್ಮ ಹೆಸರು? ನಂಜೇಶ್ ಅಂತ. ಏನು ಮಾಡ್ಕೊಂಡಿರೋದು ಸರ್? ನಾವು ಇಲ್ಲಿ ಗಾರ್ಮೆಂಟ್ಸ್ ಕೆಲಸ ಮಾಡ್ತೀವಿ ಸರ್. ಓಕೆ ಸರ್, ಇವಾಗ ಮೊನ್ನೆ ಯು ಐ ಟೀಸರ್ ರಿಲೀಸ್ ಆಯ್ತು ಉಪೇಂದ್ರ ಅವ್ರದ್ದು. ಉಪೇಂದ್ರ ನೋಡಿದ್ರ ಸರ್? ನೋಡಿದ್ವಿ ಸರ್. ಏನು ಅನಿಸ್ತು ಸರ್ ಟೀಸರ್ ನೋಡಿ? ಸರ್ ಮೂವಿ ಅರ್ಥ ಆಗಿಲ್ಲ. ಆ ಮೂವಿ ಟೀಸರ್ ಇದೆಯಲ್ಲ, ಅದು ಒಂಚೂರು ಅರ್ಥ ಆಗಿಲ್ಲ ಸರ್ ನಮಗೆ. ಬಟ್ ಅವರು ಒಂದು ಲೆವೆಲ್, ಒಂದು ಸ್ಟೆಪ್ ಮುಂದೆ ಹೋಗಿ ಮಾಡಿದ್ದಾರೆ ಅನಿಸುತ್ತೆ. ಆ ಮೂವಿ ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟು ವರ್ಷ ಬೇಕು ಗೊತ್ತಿಲ್ಲ. ಇಲ್ಲಿವರೆಗೂ ಅವ್ರು ಮಾಡಿರ್ತಕ್ಕಂಥ ಮೂವಿಗಳು ಒಂದು ನಮ್ಗೆ ಅರ್ಥ ಆಗಿಲ್ಲ. ಬಟ್ ನೋಡ್ತಿರ್ತೀವಿ, ತುಂಬ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅದು ಮೂವಿ. ತುಂಬ ಚೆನ್ನಾಗಿದೆ. ಏನೇನು ಅಬ್ಸರ್ವ್ ಮಾಡಿದ್ರಿ ಸರ್ ಟೀಸರಲ್ಲಿ? ಟೀಸರಲ್ಲಿ ನಮಗೆ ಒಂಥರ ಬಡತನ, ಈ ಆಹಾರಕ್ಕೆ ತುಂಬ ಕೊರತೆ ಇರೋ ಅಂಥ ಒಂದು ಸ್ಟೋರಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ತುಂಬ ನಿರ್ಗತಿಕರು ಮುಂದಿನ ಫ್ಯೂಚರಲ್ಲಿ ಜನಸಂಖ್ಯೆ ತುಂಬ ಇದಾಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸರ್. ಉಪೇಂದ್ರ ಅವ್ರದ್ದು ಜಗತ್ತಲ್ಲೇ ಒಂಥರ ಯೋಚನೆ ಮಾಡಿದ್ರೆ ಉಪೇಂದ್ರ ಸರ್ರೇ ಒಂಥರ ಯೋಚನೆ ಮಾಡ್ತಾರೆ. ಅವ್ರ ಡೈರೆಕ್ಷನ್ ಬೇರೆ ಥರ ಇರ್ತಿದೆ. ಸೊ ಹಾಗಾಗಿ ಅವರ ಯೋಚನೆ ಒಂದು ಸ್ಟೆಪ್ ಮುಂದೆ ಇರ್ತಿದೆ. ಹಾಗಾಗಿ ನಾವು ಅವ್ರ ಯೋಚನೆಗೆ ನಾವು ಏನು ಹೇಳಕ್ ಹೊರಟಿದ್ದಾರೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಸರ್ ಸರ್ ಅದು ಅರ್ಥನೇ ಆಗಿಲ್ಲ ಸರ್ ನಮ್ಗೆ ಹೇಳ್ಬೇಕು ಅಂದರೆ. ಆ ಮೂವಿ ಇನ್ನೊಂದು ತುಂಬ ಫುಲ್ ಮೂವಿ ನೋಡಬೇಕು. ನೋಡಿದಾಗ ಗೊತ್ತಾದಾಗ ಹೇಳ್ತೀವಿ ಸರ್. ಮ್ಯೂಸಿಕ್ ಎಲ್ಲ ಬ್ಯಾಕ್ಗ್ರೌಂಡು ಇದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡ್ತೀರಾ? ಸಿನಿಮಾ ನೋಡ್ತೀರಾ ಸರ್? ಖಂಡಿತ. ಕನ್ನಡ ಇಂಡಸ್ಟ್ರಿನ ನಾವು ಯಾವಾಗಲೂ ಕನ್ನಡ ಮೂವಿಗಳನ್ನ ನೋಡ್ತೀವಿ ಸರ್. ಕನ್ನಡ ಮೂವಿಗಳನ್ನ ಬೆಳೆಸ್ತೀವಿ ಸರ್. ಯಾರದೇ ಕನ್ನಡ ಮೂವಿಗಳು ಬರಲಿ ಎಲ್ಲಾನು ನೋಡ್ತೀವಿ. ಗಗನ್ ಅಂತ. ಏನು ಮಾಡ್ಕೊಂಡಿರೋದು? ನಾವು ಇಲ್ಲಿ BBLL KL ಕಾಲೇಜಲ್ಲಿ BBLL ಮಾಡ್ತೀವಿ. ಓಕೆ, ಯು ಐದು ಟೀಸರ್ ರಿಲೀಸ್ ಆಯ್ತು ಉಪೇಂದ್ರ ಅವ್ರದ್ದು ಮೊನ್ನೆ, ವಾರ್ನರ್ ಅಂತ. ನೋಡಿದ್ರಾ? ನೋಡಿದೆ, ಚೆನ್ನಾಗಿದೆ. ಒಂದೊಳ್ಳೆ ಸಂದೇಶ ಇದೆ. ಓಕೆ. ಅದರಲ್ಲಿ ಅವರು ಜಾತಿ ಬಗ್ಗೆ ಹೆಂಗೆ ತಗೋಬೇಕು, ಅಥವಾ ಈ ಮುಂದೆ 2024 ಬರೋದು ಯಾವ ಥರ ಇರುತ್ತೆ, ಮತ್ತೆ ಕೋವಿಡ್ ಇಂದ ಆಗಿರೋದು ಏನೇನಿದೆ ಅದೆಲ್ಲ ಅದರಲ್ಲಿದೆ. ಪಿಟ್ಟು ಆದ್ಮೇಲೆ 10 ವರ್ಷ ಆಯ್ತು, ಸಿನಿಮಾ ಬರ್ತಾ ಇದೆ. ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಬ್ರೋ, ಅದು 10 ಅಲ್ಲ 20 ವರ್ಷ ಆದ್ರೂ ಉಪೇಂದ್ರ ಮೂವಿ ಅಂದ್ರೆ ಅದೊಂಥರ ಎಕ್ಸೈಟೆಡ್ ಮೂವಿನೇ. ನಾವು ಅದ್ರಲ್ಲಿ ಏನು ನೋಡಿಲ್ಲ ಅಂದ್ರೂ ನಮ್ಗೆ ಅರ್ಥ ಆಗಲ್ಲ. ಬಟ್ ನೋಡ್ಬಿಟ್ಟು ಅದ್ರಲ್ಲಿ ಒಳ್ಳೆ ಸಂದೇಶ ಇರುತ್ತೆ. ಬಟ್ ನೋಡಿ ಎಲ್ಲರೂ ಚೆನ್ನಾಗಿ ಇದು ಮಾಡಿ. ಉಪೇಂದ್ರ ಅವರಂದ್ರೆ ಸುಮ್ಮನೆ ಅಲ್ಲ, ಅವ್ರ ಫಿಲಮ್ಸ್ ಅಂದ್ರೇನೆ ಒಂದು ಅರ್ಥ ಇರುತ್ತೆ, ಜೀವನಕ್ಕೊಂದು ಪಾಠ ಇರುತ್ತೆ. ಚೆನ್ನಾಗಿದೆ. 10 ವರ್ಷ 24 ವರ್ಷ 14 ವರ್ಷ ಆದ್ರೂ ಇವತ್ತವರೆಗೂ ಅದೇ ಕ್ರೇಜ್ ಇದೆ. ಉಪ್ಪಿಟ್ಟು ಆದ್ರೂ ಉಪ್ಪಿ 3ನೇ ಇದು. ಬಟ್ UI ಅಂತ ಹೇಳ್ತಿದ್ದಾರೆ ಅವರು. ಪ್ರಜಾಕೀಯದ ಬಗ್ಗೆ ಏನಾರು ಹೇಳಕ್ ಹೊರಟಿದಾರ ಅಂತ? ಇಲ್ಲ, ಪ್ರಜಾಕೀಯದ ಬಗ್ಗೆ ಏನು ಹೇಳಲ್ಲ. ಯಾಕಂದ್ರೆ ಅವರು ಉಪೇಂದ್ರ ಅವರು ರಾಜಕೀಯ ವಿಚಾರ ಫಿಲಮ್ ಅಲ್ಲಿ ಹೇಳಲ್ಲ. ಬಟ್ ರಾಜಕೀಯ ಹೆಂಗಿರುತ್ತೆ ಅಂತ ಹೇಳಿ. ರಾಜಕೀಯ ಬೇರೆ, ಪ್ರಜಾಕೀಯ ಬೇರೆ ಅಲ್ವಾ? ಹೌದು. ಪ್ರಜಾಕೀಯ ಅಂದ್ರೆ ಪ್ರಜೆಗಳದು, ರಾಜಕೀಯ ಅಂದ್ರೆ ಬೇರೆ. ಸೊ ಅದ್ರ ಬಗ್ಗೆ ಏನಾರು ಹೇಳಕ್ ಕೊಟ್ಟಿದಾರ? UI ಅಂತ ಏನೋ ಟೈಟಲ್. ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಬರೋ. ನೋಡ್ಬೇಕು, 2000 ಇದು ನೋಡ್ಬೇಕು. ಅವತ್ತು ಬಿಡುತ್ತಲ್ಲ.